ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಈ ಸೂರತ್ತಲ್ಲಿ ಒಂದು ಘಟನೆ ನಡೆದಿದೆ. ಅದು ಏನಪ್ಪ ಅಂದರೆ, ಬೆಳಗ್ಗೆ ಕಸ ಆಯೋದಕ್ಕೆ ಕೆಲಸನ ಶುರು ಮಾಡಿದ್ದಾರೆ. ರೋಡಲ್ಲಿ ಕಸ ಆಯುವಾಗ ಒಂದು ಚೀಲ ಸಿಕ್ಕಿದೆ. ಆ ಚೀಲ ನೋಡಿದಂಥ ಕೆಲಸ ಮಾಡೋರು, ಏನಿದು ಇಷ್ಟೊಂದು ಕಸ ಇದೆ ಅಂಥೇಳಿ ಎತ್ತಿದ್ದಾರೆ. ಆದರೆ ಭಾರ ಜಾಸ್ತಿ ಇರೋದರಿಂದ ಏನು ಮಾಡಿದ್ದಾರೆ, ಓಪನ್ ಮಾಡಿ ನೋಡಿದ್ರೆ ಅಲ್ಲಿ 57 ವರ್ಷದ ಒಬ್ಬ ಮಹಿಳೆ ಸತ್ತಿರೋದು ಹೆಣ ಆಗಿ ಆ ಚೀಲದಲ್ಲಿ ಸಿಕ್ಕಿದೆ. ಇದನ್ನು ಅವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಸುಮ್ಮನಾಗ್ತಾರೆ. ಇದನ್ನು ತನಿಖೆ ಶುರು ಮಾಡಿದಂಥ ಪೊಲೀಸವ್ರಿಗೆ ಒಂದು ಬಿಗ್ ಶಾಕ್ ಆಗಿ ಒಂದು ಹೊರಗಡೆ ಬರುತ್ತೆ ವಿಷಯ. ಏನಪ್ಪ ಅಂದರೆ, ಈ ಶಬಾನಾ ಮತ್ತು ಫರ್ವೇಜ್ ಅಂತ ಇವರಿಬ್ಬರ ವ್ಯಕ್ತಿ ಈ ಕೊಲೆಗೆ ಕಾರಣ ಆಗಿರ್ತಾರೆ. ಏನಿದು ಶಬಾನಾ ಮತ್ತು ಫರ್ವೇಜ್ ಯಾರಪ್ಪ ಅಂದರೆ, ಈ ಸತ್ತಿರೋ ಮಹಿಳೆ ಹೆಸರು ಬಂದ್ಬಿಟ್ಟು ಹಮೀದಾ ಅಂತ. ಇವರು ಬಂದ್ಬಿಟ್ಟು ಮೂಲತಃ ಮುಸ್ಲಿಂ ಕುಟುಂಬದವರು, ಸೂರತ್ತಲ್ಲಿ ವಾಸವಾಗಿರ್ತಾರೆ. ಈ ಹಮೀದಾ ಅನ್ನೋರಿಗೆ ಇಬ್ಬರು ಗಂಡು ಮಕ್ಕಳಿರ್ತಾರೆ. ಅದರಲ್ಲಿ ಮೊದಲನೇವನಿಗೆ ಮದುವೆ ಮಾಡಿರ್ತಾರೆ. ಯಾರನ್ನು? ಶಬಾನಾನ. ಆದರೆ ಈ ಶಬಾನಾ ಇರ್ತಾಳಲ್ಲ, ಈ ಎರಡನೇ ಮಗ ಇರ್ತಾನಲ್ಲ, ಅವನ ಜೊತೆ ಅಕ್ರಮ ಸಂಬಂಧನ ಬೆಳೆಸಿರ್ತಾಳೆ. ಈ ಅಕ್ರಮ ಸಂಬಂಧನ ಮೈದುನನ ಜೊತೆನೇ ಸಂಬಂಧ ಬೆಳೆಸಿರ್ತಾಳೆ. ಈ ವಿಷಯ ಹಮೀದಾಗೆ ಗೊತ್ತಾದಾಗ ಹಮೀದಾ ಇದನ್ನು ವಿರೋಧ ಪಡಿಸ್ತಾಳೆ. ಎಲ್ಲಿ ಈ ವಿಷಯ ಹೊರಗಡೆ ಬಂದ್ಬಿಡುತ್ತೆ ಅಂಥೇಳಿ ಈ ಶಬಾನಾ ಏನು ಮಾಡ್ತಾಳೆ, ಈ ಅತ್ತೆನ ಹಮೀದಾನ ಫರ್ವೇಜ್ ಸೇರಿಕೊಂಡು ಇಬ್ಬರೂ ಸಾಯಿಸ್ಬಿಟ್ಟು ರಾತ್ರಿ ಸುಮಾರು 12ವರೆಗೆ ಒಂದು 500 ಮೀಟ್ರ್ ದೂರ ಈ ಒಂದು ದೊಡ್ಡ ಚೀಲ ತಗೊಂಡು ಆ ಚೀಲದಲ್ಲಿ ಸತ್ತಿರೋ ಅಂಥ ಅತ್ತೆನ ಮತ್ತು ಈ ಹುಡುಗ ಏನಿರ್ತಾನಲ್ಲ ಆಕೆ ತಾಯಿಯಾಗಿರ್ತಾಳೆ, ಇಬ್ಬರು ಚೀಲದಲ್ಲಿ ಹಾಕ್ಬಿಟ್ಟು ಒಂದು 500 ಮೀಟ್ರ್ ದೂರ ಹೋಗ್ಬಿಟ್ಟು ಬಿಸಾಕ್ಬಿಟ್ಟು ತಮ್ಮ ಪಾಡಿಗೆ ರೈಲು ಹತ್ಕೊಂಡು ಬಿಹಾರ್ಗೆ ಹೊರಟೋಗಿರ್ತಾರೆ. ಈ ಒಂದು ದೃಶ್ಯನ ನೋಡಿದಂಥ CCTVಯಲ್ಲಿ ಪೊಲೀಸವ್ರಿಗೆ ವಿಷಯ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಶಬಾನಾನ ಮತ್ತು ಫರ್ವೇಜ್ನ ಹಿಡಿದು ಹೊಡೆದು ಬಡಿದು ಕೇಳಿದಾಗ ಸತ್ಯ ಏನಂತ ಹೇಳ್ತಾರೆ. ಅಂದರೆ ಅತ್ತಿಗೆ ಮತ್ತು ಮೈದುನನ ಅಕ್ರಮ ಸಂಬಂಧದಿಂದ ಈಕೆ ಸಾವನ್ನಪ್ಪಿರ್ತಾಳೆ.